ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ಹಿರಿಯರು ಹೇಳಿದ್ದಾರೆ. ವರ್ಷದ ಮೊದಲನೇ ಹಬ್ಬ. ನಾನು ಕೂಡ ನಿನ್ನೆ ರಾತ್ರಿನೇ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಹಾಕಿದೆ. ಏಕೆಂದರೆ ಬೆಳಗ್ಗೆ ಎದ್ದು ನಾನು ರಂಗೋಲೆ ಹಾಕೋಕೆ ಹೋದರೆ ಲೇಟ್ ಆಗುತ್ತೆ, ಪೂಜೆ ತಿಂಡಿ ಎಲ್ಲ ಲೇಟ್ ಆಗುತ್ತೆ ಅಂತ ರಾತ್ರಿನೇ ರಂಗೋಲೆ ಹಾಕಿದೆ. ರಂಗೋಲೆ ಹಾಕಿ ಕಲರೆಲ್ಲ ಫಿಲ್ ಮಾಡಿ ಮನೆಗೆ ಬರಲಿಕ್ಕೆ 12 ಗಂಟೆ ಆಗೋಯಿತು. ಮನೆ ಒಳಗಡೆ ಬರಲಿಕ್ಕೆ 12 ಗಂಟೆ ಆಯಿತು. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಅಂದರೆ ಇವತ್ತಿನ ಬೆಳಿಗ್ಗೆ ಬೇಗ ಎದ್ದು ಫಸ್ಟು ನಾನು ರೆಡಿ ಆಗಿಬಿಟ್ಟು ಕಡಲೆಕಾಯಿ ಮತ್ತು ಗೆಣಸನ್ನ ಬೇಯಿಸಿಟ್ಕೊಂಡೆ. ನೆಕ್ಸ್ಟು ನಾನು ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲ್ ಮಾಡೋ ರೆಸಿಪಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋಬೇಕು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಬಟ್ ನಾನೇನಂದರೆ ಇನ್ ಡೀಟೇಲಾಗಿ ನಿಮ್ಗೆ ಹೇಳ್ತಾ ಇಲ್ಲ, ಜಸ್ಟ್ ಬ್ರೀಫಾಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಪೂಜೆ ಎಲ್ಲ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಬ್ರೀಫಾಗಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಸ್ಟವ್ ಹಚ್ಚಿ ಬಾಣಲಿ ಇಡ್ತಾಯಿದ್ದೀನಿ. ಈ ಬಾಣಲಿ ಸ್ವಲ್ಪ ಚೆನ್ನಾಗಿ ಕಾಯ್ದ ಮೇಲೆ ತುಪ್ಪ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಈ ಬಾಣಲಿನ ದಾಸರಳ್ಳಿಯಲ್ಲಿ ಒಂದು ಶಾಪಲ್ಲಿ ತೊಗೊಂಡೆ. ಆ್ಯಕ್ಚುಲಿ ಇದು ಹೊಸ ಬಾಣಲಿ, ಈ ಪೊಂಗಲ್ ಮಾಡಲಿಕ್ಕೆ ಅಂತಲೇ ತೊಗೊಂಡೆ ನಾನು. ಯಾಕಂದರೆ ಹೊಸ ಪಾತ್ರೆಯಲ್ಲಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಈ ಸರಿ, ಅದಕ್ಕೋಸ್ಕರ ಈ ಬಾಣಲಿನ ತೊಗೊಂಡೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು, ಮತ್ತು ಅದು ಗೇಜ್ ಅಂತಾರಲ್ಲ, ಲೈಕ್ ತುಂಬ ಗಟ್ಟಿ ಇದೆ ಪಾತ್ರೆ, ಇದು ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನು ಫಸ್ಟು ತುಪ್ಪ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಣ ದ್ರಾಕ್ಷಿ, ಅಂದರೆ ನಾನು 2 ಥರ ದ್ರಾಕ್ಷಿ ತೊಗೊಂಡಿದ್ದೀನಿ. ಕಪ್ಪು ದ್ರಾಕ್ಷಿ ಒಂದು ಮತ್ತು ಇನ್ನೊಂದು ನಾರ್ಮಲ್ ದ್ರಾಕ್ಷಿ ಒಂದು. 2 ದ್ರಾಕ್ಷಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಬಬಲ್ಸ್ ಥರ ಬರಬೇಕು, ಆ ಥರ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗೆಲ್ಲ ಬಬಲ್ಸ್ ಬಂದಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಕೊಬ್ಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಲೋಟ ಅಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀನ್ವೈಲ್ ನಾನು ಆಲ್ರೆಡಿ ಮೊದಲೇ ನಾನು ಅಕ್ಕಿನ ತೊಳೆದು 1.5 ಲೋಟ ಅಷ್ಟು ಅಕ್ಕಿ ತೊಳೆದು ಅದನ್ನು ಕೂಡ ಎತ್ತಿಟ್ಟಿದ್ದೆ. ಸೊ ಅದನ್ನು ಕೂಡ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಅಕ್ಕಿ ಹೆಸರುಬೇಳೆ ಎಲ್ಲ ಕುಕ್ಕರಿಗೆ ಹಾಕಿ ಕೂಗ್ಸೋಣ ಅಂತ. ಆ್ಯಕ್ಚುಲಿ ಈ ಕ್ವಾಂಟಿಟಿ ಬಂದು ನಾನು ಸ್ವೀಟ್ ಪೊಂಗಲ್ಗೆ ಪ್ಲಸ್ ಖಾರ ಪೊಂಗಲ್ಗೆ ಎರಡಕ್ಕೂ ಸೇರಿ ಇಷ್ಟು ರೈಸು ಮತ್ತು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಬಿಕಾಸ್ ಸಪ್ರೇಟಾಗಿ ನಾನು ಕೂಗಿಸ್ಕೊಳ್ತಾ ಇಲ್ಲ, ಒಂದೇ ಸರಿ ಕೂಗಿಸ್ಕೊಂಡು ಎರಡಕ್ಕೂ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಾನು ಖಾರ ಪೊಂಗಲ್ ಅಂದ್ಬಿಟ್ಟು ಇದಕ್ಕೇನು ಉಪ್ಪು ಹಾಕಿಲ್ಲ, ಯಾಕಂದರೆ ಅದನ್ನು ಉಪ್ಪು ಬೇಕಾದ್ರೆ ಡೈರೆಕ್ಟಾಗಿ ಸಪ್ರೇಟಾಗಿ ಹಾಕ್ಕೋಬೋದು. ಅದಕ್ಕೋಸ್ಕರ ಎರಡಕ್ಕೂ ಆಗೋ ರೀತಿಯಲ್ಲಿ ನಾನು ಉಪ್ಪು ಹಾಕದೇ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಮತ್ತು 1 ಲೋಟ ಅಷ್ಟು ಹಾಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಲೋಟ ಅಷ್ಟು ನೀರು ಹಾಕ್ಕೊಂಡು 3-3.5 ಲೋಟ ಅಷ್ಟು ನೀರು ಹಾಕ್ಕೊಂಡು ಒಂದು 2 ವಿಷಲ್ ಕುಕ್ಕರ್ನ ಕೂಗಿಸ್ಕೊಳ್ತೀನಿ. ಫಸ್ಟ್ ನಾನು ಆ್ಯಕ್ಚುಲಿ ಇದನ್ನು ಚಿಕ್ಕ ಸ್ಟವ್ ಮೇಲೆ ಇಟ್ಬಿಟ್ಟು ಕೂಗ್ಸೋಣ ಅಂತ ಅಂದ್ಕೊಂಡೆ. ಬಟ್ ಚಿಕ್ಕ ಸ್ಟವ್ ಮೇಲೆ ಇಡೋಕೆ ಹೋದರೆ ಲೇಟ್ ಆಗುತ್ತೆ, ನಾನು ಬೆಲ್ಲ ಬೇರೆ ಕರಗಿಸ್ಕೋಬೇಕು. ಅದಕ್ಕೆ ಅಂದ್ಬಿಟ್ಟು ಸರಿ ದೊಡ್ಡ ಸ್ಟವ್ ಮೇಲೆ ಇಟ್ಬಿಡೋಣ. ಸೊ ಅಂದ್ಬಿಟ್ಟು ದೊಡ್ಡ ಸ್ಟವ್ ಹಚ್ಚಿ ಅದನ್ನು ಕುಕ್ಕರ್ನ ತೆಗೆದು ದೊಡ್ಡ ಸ್ಟವ್ ಮೇಲೆ ಇಟ್ತಾಯಿದ್ದೀನಿ. ಇಟ್ಬಿಟ್ಟು ನಾನು ಮುಚ್ಚಿ ವಿಷಲ್ ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ಇದನ್ನು ಕುಕ್ಕರ್ನ 2 ವಿಷಲ್ ಕೂಗಿಸ್ಕೊಳ್ತೀನಿ. ಮೀನ್ವೈಲ್ ಇನ್ನೊಂದು ಪಾತ್ರೆಗೆ ನಾನು ಆ್ಯಕ್ಚುಲಿ ಉಂಡೆ ಬೆಲ್ಲ ತೊಗೊಂಡು ಬಂದಿಲ್ಲ, ನಾನು ರೆಡಿ ಪೌಡರೇ ಸಿಗುತ್ತೆ, ಜಾಗರಿ ಪೌಡರೇ ಸಿಗುತ್ತೆ. ಸೊ ಆ ಪೌಡರ್ನೇ 1.5 ಲೋಟ ಅಷ್ಟು ನಾನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ವಲ್ಪ ಬೆಲ್ಲನ ಯಾವಾಗಲೂ ಅಷ್ಟೇ ನಾನು ಡೈರೆಕ್ಟಾಗಿ ಬೆಲ್ಲ ಯೂಸ್ ಮಾಡೋದಿಲ್ಲ. ಅದನ್ನು ಈ ಥರ ಕರಗಿಸ್ಕೊಂಡೆ, ಏನೇ ಬೆಲ್ಲದಲ್ಲಿ ನಾನು ಮಾಡಬೇಕಂದ್ರೆ ಇದೇ ರೀತಿ ಕರಗಿಸ್ಕೊಂಡೇ ಮಾಡೋದು. ಸೊ ಈ ಥರ ಕರಗಿಸ್ಕೊಂಡು ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಈಗ ಕುಕ್ಕರ್ 2 ವಿಷಲ್ ಕೂಗಿದೆ. ಇದನ್ನು ನಾನು ಎಷ್ಟು ಬೇಕೋ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ನ ಹಾಗೆ ನಾನು ಖಾರ ಪೊಂಗಲ್ಗೆ ಅಂತ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಬೆಲ್ಲ ಕೂಡ ಕರಗಿಸಿಟ್ಟಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಬಾಣಲಿಗೆ ಹಾಕಿ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬಿಕಾಸ್ ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಅನ್ನ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಸ್ಟವ್ ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ಯಾಕಂದರೆ ಆ ಬೆಲ್ಲದ ಪಾಕ ಎಲ್ಲ ನಾವು ರೈಸಿಗೆ ಹಿಡಿಬೇಕು. ಸೊ ಅದಕ್ಕೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. 10 ನಿಮಿಷ ಚೆನ್ನಾಗಿ ಕುದ್ದಿದ ಮೇಲೆ ನಾನು ನಾನು ಆ್ಯಕ್ಚುಲಿ ಇವತ್ತು ನಂದಿನಿ ತುಪ್ಪ, ನಾನು ಯೂಶ್ವಲಿ ನಂದಿನಿ ತುಪ್ಪ ಬಿಟ್ಟರೆ ಬೇರೆ ತುಪ್ಪ ಯಾವುದು ಯೂಸ್ ಮಾಡಲ್ಲ. ಸೊ ತುಂಬ ವರ್ಷಗಳಿಂದ ನಂದಿನಿ ತುಪ್ಪನೇ ಫಾಲೋ ಮಾಡ್ತಾಯಿದ್ದೆ, ಅದನ್ನೇ ತಿಂತಾ ಬಂದಿದ್ದೀವಿ. ಸೊ ಈಗ ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. 5 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಆವಾಗ ನಮಗೆ ಅದು ಏನು ಗೊತ್ತಾ, ನಮ್ಮ ಆವಾಗಲೇ ಸ್ವಲ್ಪ ನೀರಾಗಿತ್ತಲ್ವ, ಇವಾಗ ಏನಾಗಿದೆ ಅಂದರೆ ಅದೊಂಥರ ಪಾಕ ಶೇಪ್, ಅಂದರೆ ಸ್ವಲ್ಪ ಥಿಕ್ನೆಸ್ ಬಂದಿದೆ, ತುಂಬ ಚೆನ್ನಾಗಾಗಿದೆ. ಆಮೇಲೆ ಇದಕ್ಕೆ ಯಾಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿದ ದ್ರಾಕ್ಷಿ, ಗೋಡಂಬಿ ಮತ್ತು ಕೊಬ್ಬರಿ ಕಟ್ ಮಾಡ್ಕೊಂಡಿದ್ನಲ್ಲ ಫ್ರೈ ಮಾಡಿದ್ದ ಕೊಬ್ಬರಿ,
ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಪೊಂಗಲ್ ಆಗಿದೆ. ಅದೆಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ, ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಆಡಿಸ್ಬೇಕು. ಆವಾಗ ನಮಗೆ ಒಂಥರ ಪೊಂಗಲ್ ಟೇಸ್ಟ್ ಸೂಪರಾಗಿರುತ್ತೆ. ಯಾಕಂದರೆ ತುಪ್ಪ ಎಲ್ಲ ಹಾಕಿದ್ದೀವಲ್ಲ, ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ಥರ ಪೊಂಗಲ್ನ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೂ ಕೂಡ ಈ ಪೊಂಗಲ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನಾವು ನಮ್ಮ ಮನೆ ಹತ್ರ ಅಯ್ಯಪ್ಪ ದೇವಸ್ಥಾನ ಇರೋದ್ರಿಂದ ಈ ಸೀಸನಲ್ಲಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಮಾತ್ರ ತುಂಬ ಆಸಮಾಗಿರುತ್ತೆ. ಸೊ ಆ ಪೊಂಗಲ್ನ ತಿಂದು ನನಗೆ ತುಂಬ ನಾನು ಅಂದ್ಕೊಳ್ತಾ ಇದ್ದೆ ನಾನು ಆ ಥರ ಪೊಂಗಲ್ ಮಾಡಬೇಕು ಅಂತ. ಫೈನಲಿ ನಾನು ಆ ರೀತಿಯಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ನನಗೆ ಇಷ್ಟ ಆಗೋ ರೀತಿಯಲ್ಲಿ ಈ ಥರ ಮಾಡಿಕೊಂಡು ನಾನು ತಿಂತಾಯಿದ್ದೀನಿ. ಸೊ ಈಗ ದೇವ್ರ ನೈವೇದ್ಯಕ್ಕೆ ಪೊಂಗಲ್ ಕೂಡ ರೆಡಿ ಆಯಿತು. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇದು ಕೂಡ ನಾನು ಎಳ್ಳು ಬೆಲ್ಲ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಹೊರಗಡೆಯಿಂದ ಇನ್ನೂ ತಂದಿಲ್ಲ. ಅದನ್ನು ಕೂಡ ನಾನು ರಾತ್ರಿಯೇ ಮಾಡಿಟ್ಕೊಂಡೆ ಆ್ಯಕ್ಚುಲಿ ಎಳ್ಳು ಬೆಲ್ಲ. ನೆಕ್ಸ್ಟು ನಾನು ಎಳ್ಳು ಬೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಆಯಿತು. ಸೊ ಈಗ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಸೊ ಎಲ್ಲ ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು. ನಾನು ಆ್ಯಕ್ಚುಲಿ ಇವತ್ತು ನಾನು ಹುಟ್ಟಿರೋ ಸ್ಯಾರಿ ನೀವು ಇನ್ನೂ ನೋಡಿಲ್ಲ. ನಾನು ಆ್ಯಕ್ಚುಲಿ ಫೋಟೋಸ್ ಹಾಕಿದ್ದೀನಿ ನೋಡಿ, ಕೊನೆಯಲ್ಲಿ ನಿಮಗೆ ಫೋಟೋಸ್ ಕಾಣುತ್ತೆ. ಅದನ್ನು ಈ ಸ್ಯಾರಿನ ಆ್ಯಕ್ಚುಲಿ ನಾನು ಇನ್ಸ್ಟಾ ಪೇಜಿಂದ ನಾನು ತರಿಸಿದ್ದು. ಶ್ರೀ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ತುಮಕೂರಲ್ಲಿದ್ದಾರೆ, ಶಾಪ್ ತುಮಕೂರಲ್ಲಿದೆ. ಅದು ತುಂಬ ಚೆನ್ನಾಗಿದೆ ಸ್ಯಾರಿ. ಆ್ಯಕ್ಚುಲಿ ನಾನು ಕ್ವಾಲಿಟಿ ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ, ಬಟ್ ಕ್ವಾಲಿಟಿ ಮಾತ್ರ ತುಂಬ ಆಸಮ್ ಆಗಿದೆ. ಮತ್ತು ನಾನು ಆ್ಯಕ್ಚುಲಿ ಐರನ್ನೇ ಮಾಡಿಲ್ಲ, ಬಟ್ ಅದು ನೆರಿಗೆಲ್ಲ ಎಷ್ಟು ನೀಟಾಗಿ ಕೂತಿದೆ ಗೊತ್ತಾ, ತುಂಬ ಚೆನ್ನಾಗಿ ಕೂತಿದೆ. ನನಗಂತೂ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ನಾನು ಆನ್ಲೈನಲ್ಲಿ ಯೂಶ್ವಲಿ ಸ್ಯಾರೀಸ್ ತರಿಸಿರಲಿಲ್ಲ, ಯಾವಾಗಲೂ ಶಾಪಲ್ಲೇ ಹೋಗಿ ತರ್ತಾಯಿದ್ದಿದ್ದು. ಇದೇ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಸ್ಯಾರಿ ತರಿಸಿದ್ದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸ್ಯಾರಿ. ಆ್ಯಕ್ಚುಲಿ ನನಗೆ ಲಾಸ್ಟ್ ಸಂಡೇ ನಾನು ಸ್ಯಾರಿ ತರಬೇಕು ಅಂತ ನನ್ನ ಹಸ್ಬೆಂಡ್ನ ಕೇಳ್ತಾ ಇದ್ದೆ, ಬಟ್ ಅವ್ರು ಫ್ರೀ ಇರಲಿಲ್ಲ. ನಂಗೆ ತುಂಬ ಬೇಜಾರಾಗಿಬಿಟ್ಟಿತ್ತು, ಅಯ್ಯೋ ಫ್ರೀನೇ ಇಲ್ಲ, ನಂಗೆ ಸ್ಯಾರಿ ಇಲ್ದಂಗೆ ಆಗುತ್ತಲ್ಲ ಹಬ್ಬಕ್ಕೆ ಅಂತ. ಬಟ್ ಸ್ಟಿಲ್ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಸ್ಯಾರಿ ಕೂಡ ಬಂತು, ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಂಡು ಇವತ್ತು ಹಬ್ಬಕ್ಕೆ ಸ್ಯಾರಿ ಕೂಡ ರೆಡಿ ಆಯಿತು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.